ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವೈಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಿರ್ತಕ್ಕಂಥ ಅಕ್ಕಿಗಳನ್ನೆಲ್ಲ ಬೇರೆಯವರು ಬಂದು ಮಾರಾಟ ಮಾಡ್ಕೊಂಡು ಹೋಗ್ತಾರೆ. ಆ ಮಾರಾಟ ಮಾಡುವಂಥ ವ್ಯಕ್ತಿಗಳು ಕೆಲವು ಇಲಾಖೆಯವರಿಗೆ, ಕೆಲವು ವ್ಯಕ್ತಿಗಳಿಗೆ, ಕೆಲವು ಹೋರಾಟಗಾರರಿಗೆ, ಕೆಲವು ಪತ್ರಕರ್ತರಿಗೆ ಸಹ ಮಿಂಗಲ್ ಆಗಿದ್ದಾರೆ ಅನ್ನೋ ಒಂದು ಹೇಳಿಕೆಗಳು ತಮಗೆ ಕೇಳಿ ಬರ್ತಾ ಇದೆ. ತಾವು ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಅತಿ ಹೆಚ್ಚಾಗಿ ಶೇಖರಣೆ ಆಗಿರ್ತಕ್ಕಂಥ ಜಾಗ ಹೊನ್ನಾಳಿ. ಆ ಹೊನ್ನಾಳಿಯಲ್ಲಿ ಈಗ ಮೊರಳಿನ ದಂಧೆಯೂ ಸಹ ಸ್ಟಾರ್ಟ್ ಆಗಿದೆ, ಅಕ್ಕಿ ದಂಧೆಯೂ ಸ್ಟಾರ್ಟ್ ಆಗಿದೆ. ಹರಿಹರದಲ್ಲಿಯೂ ಸಹ, ಹರಿಹರದ ಸುತ್ತಮುತ್ತಲಿರ್ತಕ್ಕಂಥ ಒಂದು ಗ್ರಾಮಗಳಲ್ಲಿ ಮಳಲು ದಂಧೆನೂ ಸಹ ಸ್ಟಾರ್ಟ್ ಆಗಿದೆ, ಅಕ್ಕಿ ದಂಧೆ ಸ್ಟಾರ್ಟ್ ಆಗಿದೆ. ರಾಣೆಬೆನ್ನೂರಿನಲ್ಲೂ ಸಹ ಸ್ಟಾರ್ಟ್ ಆಗಿದೆ, ಹಾವೇರಿಯಲ್ಲಿಯೂ ಸ್ಟಾರ್ಟ್ ಆಗಿದೆ. ಕರ್ನಾಟಕದ ಈ ಕೆಲವೊಂದು ಕಡೆ ಇರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು ಅತಿ ಹೆಚ್ಚು ಭ್ರಷ್ಟರಿರ್ತಕ್ಕಂಥ ಏನಾದರೂ ವ್ಯವಸ್ಥೆ ಇದೆ ಅಂದರೆ ಅದು ಪೊಲೀಸ್ ಇಲಾಖೆ ಅಂತಲೇ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಕಾರಣ, ಅವರಿಗೆ ಸಾಕು ಅನ್ನೋವಷ್ಟು ಸಂಬಳ ಕೊಟ್ಟರು ಸಮೇತ ಸಾಕಾಗ್ತಾ ಇಲ್ಲ. ಕಿತ್ಕೊಂಡು ತಿನ್ನುವಂಥ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀನಿ. ಮುಂದೆ ನಿಂತು ಅವರೇ ದಂಧೆ ಮಾಡಿಸ್ತಾರೆ, ಇಸ್ಪಟ್ ಆಡಿಸ್ತಾರೆ, ಮರಳು ತುಂಬಿಸ್ತಾರೆ. ಅಂಥ ವ್ಯಕ್ತಿಗಳನ್ನು ಸಹ ಆದಷ್ಟು ಬೇಗ ನಮ್ಮ ವಾಹಿನಿ ಮುಖಾಂತರ ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರೇ ಮಾಮೂಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೆಳಗಿಂದ ಮೇಗ್ಳೂರಿಗೂ ಅವರೇ ಕೊಡಬೇಕಂತೆ. ನೋಡ್ಬೇಕು ಅವರು ದಿಮಾಗುಗಳು, ಅವರ ಸೋಕಿಗಳನ್ನು ಮಾಡೋದೇ ಹಲ್ಕಟ್ ಕೆಲಸ. ಮತ್ತು ಅದರಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ಈ ವ್ಯವಸ್ಥೆ ಹದಗೆಡಲಿಕ್ಕೆ ಮೂಲ ಕಾರಣ ತಳಮಟ್ಟ. ಈ ತಳಮಟ್ಟದಲ್ಲಿ ಎಲ್ಲಿ ಭ್ರಷ್ಟಾಚಾರ ಆಗುತ್ತೆ? ಗ್ರಾಮಗಳಲ್ಲೇ ತಾನೇ ಸೊಸೈಟಿ ಅಕ್ಕಿಗಳು ಸಿಗೋದು. ಸಿಟಿಯಲ್ಲೂ ಸಿಗ್ತವೆ, ಬಟ್ ಸಿಟಿಯಲ್ಲಿರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಕಳಿಸ್ತಾರೆ ಅಂತ ತಿಳ್ಕೊಳ್ರಿ. ಹಳ್ಳಿಯಲ್ಲಿರ್ತಕ್ಕಂಥವ್ರು ಮನೆ ಮನೆಗೆ ಬಂದ್ಬಿಟ್ಟು ಅವರು ಸೊಸೈಟಿ ಅಕ್ಕಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಇಲ್ಲೇ ಕಾನೂನು ಹೇಳುತ್ತೆ, ನಾವು ಸೊಸೈಟಿ ಅಕ್ಕಿಗಳನ್ನು ಮಾರಿದರೆ ಕಾರ್ಡನ್ನು ಬ್ಯಾನ್ ಮಾಡ್ತೀವಿ ಅಂತ. ಸುಮ್ಮನೆ ಅವೆಲ್ಲ ಆಸುವಾಸನೆಗಳು, ಯಾರೂ ಸಹ ಮಾಡಲ್ಲ. ಇವತ್ತು APL ಕಾರ್ಡುಗಳನ್ನೆಲ್ಲ 10,000 ಕೊಟ್ಟರೆ BPL ಕಾರ್ಡುಗಳು ಕೊಡುವಂಥ ಮಟ್ಟಕ್ಕೆ ಅಧಿಕಾರಿಗಳು ಹೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳೇ ದೊಡ್ಡ ಭ್ರಷ್ಟರಿದ್ದಾಗ ಸಮಾಜದ ಬದಲಾವಣೆ ಹೇಗಾಗುತ್ತೆ ಹೇಳಿ? ಮೊದಲು ಅಧಿಕಾರಿಗಳನ್ನು ನಾವು ಸಿಗಿಸ್ಬೇಕು, ಅಂದರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನು ಜನರಿಗೆ ತಿಳಿಸ್ಬೇಕು. ಆ ಅಧಿಕಾರಿಗಳ ಮೇಲಧಿಕಾರಿ ಅವ್ರಿಗೆ ಬರೀ ಸಸ್ಪೆಂಡ್ ಮಾಡೋದಲ್ಲ, ಒಂದು 10 ವರ್ಷ ಹೊರಗಿಡ್ರಿ ಗೊತ್ತಾಗುತ್ತೆ. ಈ ಪೊಲೀಸ್ ಇಲಾಖೆಯವ್ರನ್ನ, ಈ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳನ್ನು 10 ವರ್ಷ ನೀವು ಇರಂಗೇ ಇಲ್ಲ. ಮತ್ತು ಇವ್ಯಾವುದೋ ಅರ್ಧ ಸಂಬಳ ಬರಂಗೆ ಮಾಡ್ತಿರಲ್ಲ, ಅದನ್ನು ಮಾಡಬೇಡಿ. ಆವಾಗ ಲಂಚ ನಿಲ್ಲುತ್ತೆ. ನೀವು ಏನು 6 ತಿಂಗಳು ಮಾಡಿದರೆ ಇಲ್ಲಿ 60 ವರ್ಷಕ್ಕೆ ಆಗೋಷ್ಟು ಮಾಡ್ಕೊಂಡಿರ್ತಾನೆ. ಇನ್ನೇನು ಮಾಡ್ತೀರ ನೀವು? ಸಸ್ಪೆಂಡು. ಪ್ರಾಮಾಣಿಕರು 500,000 ಇಸ್ಕೊಂಡಾಗ ಸಸ್ಪೆಂಡ್ ಮಾಡಿಬಿಡ್ತೀರ. 5 ಲಕ್ಷ 10 ಲಕ್ಷ ಇಸ್ಕೊಂಡ್ರು ಅದನ್ನೇ ಮಾಡೋದು, 500,000 ಇಸ್ಕೊಂಡ್ರು ಅದನ್ನೇ ಮಾಡೋದು ಅಲ್ವಾ ಮೇಲಧಿಕಾರಿಗಳೇ? ದಯವಿಟ್ಟು ಇನ್ನು ಮುಂದಲಾದರೂ ಅರ್ಥ ಮಾಡ್ಕೊಳ್ಳಿ. ಯಾರು ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾದ ತಕ್ಷಣವೇ ಒಂದು 10 ವರ್ಷನಾದರೂ ಅವನನ್ನು ಡಿಪಾರ್ಟ್ಮೆಂಟಿಂದ ಹೊರಗಿಡೋಂಥ ಕೆಲಸವನ್ನು ಈಗಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.